ಸ್ವಾಮಿ ಕೊಲೆ ಕೇಸ್ನ ತನಿಖೆ ಮೊದಲ ದಿನದಿಂದಲೂ ಕೂಡ ಪೊಲೀಸರು ಚುರುಕುಗೊಳಿಸಿದ್ರು. ಆದ್ರೆ ತಮ್ಮ ಸ್ವಂತ ಹಣದಲ್ಲೇ ಪೊಲೀಸರು ತನಿಖೆಯನ್ನ ಮಾಡಿದ್ರು. ನ್ಯೂಸ್ 18 ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇನ್ನು ಕೂಡ ಬಿಲ್ ಅನ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂಗೆ ಅದು ಇಂಪ್ಯಾಕ್ಟ್ ಆಗಿದೆ. 2 ತಿಂಗಳಿಂದ ಪ್ರಕರಣದ ನಿರಂತರ ತನಿಖೆಯನ್ನ ಮಾಡ್ತಾ ಇದ್ರಲ್ಲ ಪೊಲೀಸರು, ತಮ್ಮ ಸ್ವಂತ ಹಣದಲ್ಲೇ ಪೆನ್ ಡ್ರೈವ್ ಖರೀದಿ ಇರಬಹುದು, ಹಾರ್ಡ್ ಡಿಸ್ಕ್ ಖರೀದಿಯನ್ನ ಮಾಡಿದ್ರು. ಓಡಾಡುವಂತ ಖರ್ಚಿರಬಹುದು, ಊಟದ ಖರ್ಚು, ಮಹಜರ್ ಕೈಗೊಂಡ ವೇಳೆ ಖರ್ಚು ಎಲ್ಲವನ್ನು ಭರಿಸಿದ್ರು ತಮ್ಮ ಸ್ವಂತ ಹಣದಲ್ಲಿ. ಹಾಗಾಗಿ 2.5 ಲಕ್ಷಕ್ಕೂ ಅಧಿಕ ಹಣವನ್ನ ಪೊಲೀಸರು ಬೇಯಿಸಿದ್ರು. ಡಿಪಾರ್ಟ್ಮೆಂಟ್ ಇಂದ ಅದೆಲ್ಲ ರಿಲೀಸ್ ಆಗಬೇಕಾಗಿತ್ತು. ಆದ್ರೆ ತನಿಖೆ ದೃಷ್ಟಿಯಿಂದ ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ತನಿಖೆಯಲ್ಲಿ ಹಿಂದೆ ಬೀಳಬಾರ್ದು ಅಂತ ಹೇಳಿ ತಮ್ಮ ಸ್ವಂತ ಹಣದಲ್ಲಿ ಎಲ್ಲ ಮಾಡಿದ್ರು. ಎಷ್ಟೇ ಮನವಿ ಮಾಡಿದ್ರು ಕೂಡ ಬಿಲ್ ಕ್ಲಿಯರ್ ಆಗಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ಸಿಗ್ತಾ ಇದ್ದಂತೆ ವಿಸ್ತೃತವಾಗಿ 2 ದಿನದ ಹಿಂದೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಈಗ ಬಿಲ್ ಕ್ಲಿಯರ್ ಆಗಿದೆ. ಪೊಲೀಸ್ ಇಲಾಖೆಯಿಂದ 2.5 ಲಕ್ಷ ಹಣ ಬಿಡುಗಡೆ ಆಗಿದೆ. ರಾಜ್ಯದಲ್ಲಿ ಮಳೆಯೋ ಮಳೆ, ಎಲ್ಲಿ ಯಾವ ಅಲರ್ಟ್ ಘೋಷಣೆ? ಮಳೆಯ ಖುಷಿ ಬೆನ್ನಲ್ಲೇ ಸಂಕಷ್ಟ, ಇದು ಮುಂಗಾರು ಆರ್ಭಟದ ಸುದ್ದಿ. ರಾಜ್ಯದ ಹಲವೆಡೆ ವರುಣನ ಆರ್ಭಟ ಮುಂದುವರೆದಿದೆ. ತುಮಕೂರಲ್ಲಿ ಭಾರೀ ಮಳೆಗೆ ಗುಬ್ಬಿ ಚೇಳೂರು ಸಂಪರ್ಕಿಸುವಂತ ಮುಖ್ಯ ರಸ್ತೆಯ ರೈಲ್ವೆ ಅಂಡರ್ ಪಾಸ್ ನಲ್ಲಿ ಬಸ್ ಸಿಲುಕಿಕೊಂಡು ವಿದ್ಯಾರ್ಥಿಗಳು ಆತಂಕಗೊಂಡಿದ್ದರು. ಬಳಿಕ ಹಗ್ಗದ ಸಹಾಯದಿಂದ ವಿದ್ಯಾರ್ಥಿಗಳು, ನಿರ್ವಾಹಕಿ ಹಾಗೆಯೇ ಪ್ರಯಾಣಿಕರನ್ನ ಅಗ್ನಿಶಾಮಕ ಸಿಬ್ಬಂದಿ ಸುರಕ್ಷಿತವಾಗಿ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದರು. ಕಾಫಿನಾಡು ಚಿಕ್ಕಮಗಳೂರು ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಎಡೆಬಿಡದೆ ಮಳೆ ಸುರಿತಾ ಇದೆ. ಚಾರ್ಮಾಡಿ ಘಾಟಿಯ ರಸ್ತೆಯಲ್ಲಿ 2 ಅಡಿಯಷ್ಟು ನೀರು ಹರಿತಾ ಇದೆ. ಮಳೆ ಹಾಗೂ ರಭಸವಾಗಿ ಬರುವಂತಹ ನೀರಲ್ಲೇ ವಾಹನ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದಾವಣಗೆರೆ ಭಾಗದಲ್ಲಿ ಈ ಮಳೆ ಅಪಾರ ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಗಾಗಿ ಬೆಳೆ ಹಾನಿಯಾಗಿದೆ. ಹುಲಿಕಟ್ಟೆ ಮತ್ತೆ ಕೆರೆಯಾಗಳ ಆ ಗ್ರಾಮದಲ್ಲಿ ತೆಂಗು, ಅಡಿಕೆ, ಮೆಕ್ಕೆಜೋಳ, ಬಾಳೆ ತೋಟದಲ್ಲಿ ನೀರು ನುಗ್ಗಿಬಿಟ್ಟಿದೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ ಹಲವೆಡೆ ತಡರಾತ್ರಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ವರುಣನ ಆರ್ಭಟಕ್ಕೆ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ, ಮಲ್ಲಸಮುದ್ರ, ತಳಕು, ಕೋಡಿಹಳ್ಳಿ ಹೀಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ಕೆರೆ ಕಟ್ಟೆಗಳೆಲ್ಲ ತುಂಬಿ ಹರಿತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ಭಾಗದಲ್ಲೂ ಅಷ್ಟೇ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ವರುಣನ ಆರ್ಭಟಕ್ಕೆ ಚೆಕ್ ಡ್ಯಾಂ ತುಂಬಿ ಹರಿತಾ ಇದೆ. ಹೀಗಾಗಿ ಯಾಲ್ಗೆರೆ ಗ್ರಾಮದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಇನ್ನು ಮಂಡ್ಯ ಭಾಗದಲ್ಲೂ ಅಷ್ಟೇ ವರುಣನ ಆರ್ಭಟಕ್ಕೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಭಾರೀ ಮಳೆಯಿಂದ ಕೆಆರ್ಪೇಟೆ ತಾಲೂಕಿನ ಅಘಾಲಯ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದಿದೆ. 100 ಎಕರೆ ಜಮೀನು ಜಲಾವೃತ ಆಗಿದೆ. ಇನ್ನು ಲಕ್ಷಾಂತರ ರೂಪಾಯಿ ಮೌಲ್ಯದ ತೆಂಗು, ಅಡಿಕೆ, ಬಾಳೆ, ಜೋಳ ಬೆಳೆಗಳೆಲ್ಲ ನಾಶ ಆಗ್ಬಿಟ್ಟಿದೆ. ಮಂಡ್ಯ ಭಾಗದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಇನ್ನು ಹಾವೇರಿಯಲ್ಲಿ ನಿನ್ನೆ ಸಂಜೆ ಸುರಿದಂತ ಭಾರೀ ಮಳೆಗೆ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಹಿರೇಕೆರೂರು ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಸುರಿದಿದೆ. ಕೆರೋಡಿ ಓಣಿ ಸಂಪೂರ್ಣವಾಗಿ ಕೆರೆತರಾಗಿತ್ತು. 30ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.